ಹಾಯ್ ಫ್ರೆಂಡ್ಸ್, ಅಮೃತಧಾರೆ ಇವತ್ತಿನ ಸೀರಿಯಲ್ಲು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಜೀವ ಮತ್ತು ಮಹಿಮಾ ಪಾರ್ಥ ಮತ್ತು ಅಪೇಕ್ಷೆಗೆ ಬಟ್ಟೆ ತಂದಿರ್ತಾರೆ. ನಮ್ಮದು ಒಂದು ಸಣ್ಣ ಗಿಫ್ಟು ತೊಗೊಳ್ಳಿ ಅಂತೇಳಿ ಕೊಡ್ತಾರೆ ಅವ್ರಿಗೆ. ಆವಾಗ ಪಾರ್ಥ ಇದ್ದನು, ಓ ಸೂಪರಾಗಿದೆ ಅವತ್ತು ನಮಗೋಸ್ಕರ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಖುಷಿಯಿಂದ ಪಂಚೆನ ತಂದಿರ್ತಾನೆ, ಇಸ್ಕೊತಾನೆ. ಆದರೆ ಅಪೇಕ್ಷಾ ಸೀರೆ ನೋಡ್ಬಿಟ್ಟು, ಏನು ಇಂಥ ಸೀರೆ ತೊಗೊಳೋದು, ನಾನೆಲ್ಲ ಇವಾಗ ಡಿಸೈನರ್ ಸೀರೆನೇ ಉಡೋದು, ಸೀರೆ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ಯಾಕೆ ಅವಳು ಒಂದು ಮುಖ ನೋಡ್ತಾ ಇರ್ತಾಳೆ. ಆವಾಗ ಅವಳು, ಯಾಕಮ್ಮ ಚೆನ್ನಾಗಿಲ್ಲ ಸೀರೆ ತೊಗೊಳ್ತಾರೆ, ನಾನು ಡಿಸೈನರ್ ಸೀರೆ, ಇವಾಗ ನನ್ನ ಸ್ಟೇಟಸ್ ಹೇಗಿದೆ ಅಂತ ಗೊತ್ತಲ್ವ, ಈ ಥರ ಸೀರೆ ಎಲ್ಲ ಉಡಲ್ಲ ಅಂತ ಹೇಳ್ತಾಳೆ. ಆದರೂ ಸುಮ್ಮನೆ ಆಗ್ತಾರೆ ಅವ್ರು, ಏನು ಅನ್ನಲ್ಲ. ಆಮೇಲೆ ಅಕ್ಕಂಗೂ ಸಹಿತ ಇದೇ ಥರ ಸೀರೆ ತಂದಿರಾ ಅಂತ ಕೇಳ್ತಾಳೆ. ಇಲ್ಲ ಬಿಡಿ, ನೀವು ಈ ಥರ ಸೀರೆಯಲ್ಲಿ ತಂದಿರ್ತೀರಾ, ಒಳ್ಳೆ ಸೀರೆನೇ ತಂದಿರ್ತೀರ, ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ತಾನೇ ಮಾಡೋದು ಅಂತ ಹೇಳ್ತಾಳೆ. ಆಮೇಲೆ ಅವರು ಸುಮ್ಮನೆ ಆಗ್ತಾರೆ, ಏನು ಅನ್ನಲ್ಲ ಮಹಿಮಾ ಮತ್ತು ಜೀವ. ಆಮೇಲೆ ಪಾರ್ಥ ಇದ್ದನು, ಅಪೇಕ್ಷೆ ಅವರು ಏನೋ ಅವ್ರ ಗಿಫ್ಟ್ ಕೈಯಲ್ಲಿ ಕೊಟ್ಟಿದ್ದಾರೆ, ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ನು ಸುಮ್ಮನಿರ್ತಾನೆ. ಸುಮ್ಮನಿದ್ರೆ, ಏನು ಪಾರ್ಥ ಅವರೇ ಹಿಂಗೆ ಮಾತಾಡ್ತೀರಾ, ನನ್ನ ಮನಸ್ಸಲ್ಲಿದ್ದದ್ದು ಹೇಳೋಂಗೂ ಇಲ್ವಾ, ಬಿಡಿ ನನಗೆ ಅನಿಸಿದ್ದು ನಾನು ಹೇಳಿದೆ ಅಂತ ಹೇಳ್ತಾಳೆ. ಅಲ್ಲಿಗೆ ಸುಮ್ಮನೆ ಆಗ್ತಾರೆ. ಅವ್ರದಲ್ಲಿ ಸೀನ್ ಮುಗಿಯುತ್ತೆ. ಆಮೇಲೆ ಇಸ್ಕೊಂಡು ಸುಮ್ಮನೆ ಆಗಿಬಿಡ್ತಾಳೆ, ಸುಮ್ಮನೆ ಆಗ್ತಾರೆ. ಇಲ್ಲಿ ಜಯದೇವ್ ಮತ್ತು ಜಯದೇವು ದಿಯಾ ಮನೆಗೆ ಬರ್ತಾನೆ. ದಿಯಾ ಮತ್ತು ಜಯದೇವು ಮಾತಾಡ್ತಾ ಕೂತಿರ್ತಾರೆ. ಆವಾಗ ಫಾಲೋ ಮಾಡ್ಕೊಂಬಂದಿರ್ತಾಳಲ್ಲ ಆಟೋದಲ್ಲಿ, ಮಲ್ಲಿ ನೋಡ್ತಾ ಇರ್ತಾಳೆ. ದಿಯಾ ಅವಾಗ ಕೇಳ್ತಾಳೆ, ನಿಮ್ಮ ವೈಫ್ಗೆ ಡೌಟ್ ಬರಲಿಲ್ವಾ, ಇದಕ್ಕಿದ್ದಂಗೆ ಅವ್ರ ಜೊತೆಗೆ ಫಂಕ್ಷನಿಗೆ ಹೋಗ್ಬೇಕು ಅಂತ ಹೇಳಿದ್ರು, ಇದಕ್ಕಿದ್ದಂಗೆ ಬಿಟ್ಟು ಬಂದಾರ ಅಂತ ಹೇಳ್ತಾಳೆ. ಅವಳು ದಡ್ಡಿ, ಅವಳಿಗೆ ಏನೋ ಗೊತ್ತಾಗಲ್ಲ ಅಂತ ಎಲ್ಲ ಹೇಳ್ತಾನೆ. ದಿಯಾ ಹತ್ರ ಅದನ್ನೆಲ್ಲ ಕೇಳ್ಕೊತಾ ಇರ್ತಾಳೆ. ಅವಳು ನಾನು ನಂಬಿದಾಳೆ, ನಾನು ಏನೇ ಮಾಡಿದ್ರು ಅವಳಿಗೆ ಡೌಟ್ ಬರೋದಿಲ್ಲ, ನಾನು ಹೇಳ್ದಂಗೆ ಕೇಳ್ತಾಳೆ. ಅವಳನ್ನ ಕೂತ್ಬಿಟ್ಟು ಒಂದು ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಏನಂತ ರೀಸನ್ ಹೇಳಿ ಬಂದ್ರಿ ಅಂತ ಹೇಳ್ಬಿಟ್ಟು ದಿಯಾ ಅಂತಾಳೆ. ಅಯ್ಯೋ ಮಾಮೂಲಿ ಕ್ಯಾಶುಯಲ್ ಮೀಟಿಂಗ್ ಇದೆ, ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಹೌದಾ ಅಂತ ಹೇಳ್ತಾರೆ. ಅವಳು ದಡ್ಡಿ, ಅವಳಿಗೇನೋ ಗೊತ್ತಾಗಲ್ಲ, ಅವಳು ನನ್ನ ಜೀವನದಾಗ ಬಂದಾಳೆ, ನನ್ನ ಜೀವನನೇ ಸರ್ವನಾಶ ಆಗೋಗಿದೆ ಅಂತ ಹೇಳಿ ಬೈತಾ ಇರ್ತಾನೆ ಮಲ್ಲಿಗೆ. ಅದಕ್ಕೆ ನೀನು ಬೇಬಿ, ನೀನು ಬಂದಾಳಿಂದ ಯೂಸ್ ಲೈಫ್ ಸೂಪರ್ ಅಂತ ಎಲ್ಲ ಹೇಳ್ತಿರ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡು ಅವಳು ಒಂಥರ ಎದೆ ಹೊಡೆದಂಗೆ ಆಗ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಅವರಿಬ್ಬರು ಖುಷಿಯಾಗಿ ನಗಾಡ್ಕೊತ ಕೂತಿರ್ತಾರೆ. ಆಮೇಲೆ ಆಟೋ ಹತ್ಕೊಂಡು ಮನೆ ಬರ್ತಾಳೆ. ಮನೆಗೆ ಬಂದುಬಿಟ್ಟು ಅಳ್ತಾ ಕೂಡ್ತಾಳೆ ಮಲ್ಲಿ. ಎಲ್ಲ ಅವನು ದೇವಸ್ಥಾನದಲ್ಲಿ ಕರ್ಪೂರ ಇಟ್ಕೊಂಡಿದ್ದು, ನೀನು ಎಲ್ಲ ಬದಲಾಗಿದೆ, ಎಲ್ಲ ಚೇಂಜ್ ಆಗಿದೆ ಅಂತ ಹೇಳಿದ್ದು, ನಾನು ಹೆಂಗೆ ನಂಬಿದ್ದೀನಲ್ಲ ಇವ್ರನ್ನ, ಹೀಗೆಲ್ಲ ಮಾಡ್ತಾಯಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಅವಳು ತುಂಬ ಅಳ್ತಾ ಕೂತಿರ್ತಾಳೆ. ಅಲ್ಲಿಗೆ ಅವ್ರ ಸೀನ್ ಮುಗಿಯುತ್ತೆ. ಇಲ್ಲಿ ಪೂಜೆ ಕೂರಬೇಕಲ್ವ, ಅದಕ್ಕೆ ಜೀವ ಮತ್ತು ಮಹಿಮಗೆ ಕೂರಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ, ನಮ್ಮ ಅತ್ತೆ ಮಾವ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಜೀವ ಮತ್ತು ಮಹಿಮಾ, ಇಲ್ಲ ಅಪ್ಪ ಮನೆಗೆ ಕೂರಲಿ, ಅವರೇ ಹಿರಿಯವರು ಮನೆಗೆ ಅಂತ ಹೇಳ್ತಾರೆ. ಆದರೂ ಇಲ್ಲ, ನಾವೇನೇ ಸಪೋರ್ಟ್ ಮಾಡಿದ್ರು, ನೀವು ಕಷ್ಟಪಟ್ಟು ಕಟ್ಟಿರೋದು ನೀವೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಹಿಮಾ ಮತ್ತು ಜೀವನೇ ಕುಂದಿರ್ತಾರೆ. ಅವರು ಕೂತ್ಕೊಂಡು ಪೂಜೆ ಮಾಡ್ತಾಯಿರ್ತಾರೆ. ಆವಾಗ ಭಾಗ್ಯ ಏನು ಮಾಡ್ತಾರೆ ಅಂದರೆ, ಅವಳಿಗೆ ಒಂದು ಸಲ ಅಗ್ನಿಕುಂಡ ಹಾಕಿರ್ತಾರಲ್ವ, ಹಾಕಿದ ತಕ್ಷಣ ಅವಳಿಗೆ ಒಂದೇ ಸತಿಗೆ ಬೆಂಕಿ ನೋಡಿಬಿಟ್ಟು ಒಂದಷ್ಟಕ್ಕೆ ತಲೆಗೆ ಬೆಂಕಿ ಅಂತ ಹೆದರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಅವರೆಲ್ಲರೂ, ಅಮ್ಮ ಏನಾಯಿತು ಅಂತ ಎಲ್ಲ ಹೋಗ್ತಾರೆ. ಭೂಮಿಕಾ, ಗೌತಮ್ ಎಲ್ಲರೂ ನೋಡ್ತಾರೆ. ಇಲ್ಲ ಏನಿಲ್ಲ, ಯಾಕೋ ಅಮ್ಮ ಬೆಂಕಿ ನೋಡಿ ಹೆದ್ಕೊಂಡು ಅಂತೇಳಿ ಸುಧಾ ಹೇಳ್ತಾರೆ. ಆವಾಗ ಅವರೆಲ್ಲ ರೂಮಿಗೆ ಕರ್ಕೊಂಡು ಹೋಗ್ರಿ ಅಂತ ಎಲ್ಲ ಹೇಳ್ತಾರೆ, ಮಾತಾಡ್ತಾರೆ. ಹೋಗಿ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಕುಂದಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಸಮಾಧಾನ ಮಾಡ್ತಾರೆ. ಅದಕ್ಕೆ ಇವನಿದ್ದನು ಆನಂದ್, ಸುಧಾ ಯಾವಾಗಾದ್ರೂ ಹಿಂಗಾಗಿತ್ತಾ ಅಮ್ಮಂಗೆ ಅಂತ ಕೇಳ್ತಾನೆ. ಇಲ್ಲ ಅಣ್ಣ, ನನಗೆ ಅಷ್ಟು ಗೊತ್ತಿಲ್ಲ, ಅಮ್ಮ ಅಗ್ನಿಕುಂಡ ನೋಡಿ ಬಗ್ಗೆ ಎದ್ಕೊಂಡ್ರು ಅಂತ ಹೇಳ್ತಾರೆ. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ನೀರು ಕುಡಿಸ್ಬಿಟ್ಟು ಮನ್ಸ್ಬಿಟ್ಟು ಬರ್ತಾರೆ. ಎಲ್ಲರೂ ಕೇಳ್ತಾರೆ. ಇಲ್ಲಿ ಇಲ್ಲ, ಎಲ್ಲ ಸಮಾಧಾನ ಆಗಿದೆ, ಅಮ್ಮ ಚೆನ್ನಾಗಿದ್ದಾರೆ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಭೂಮಿಕನ ಅಗ್ನಿಕುಂಡಕ್ಕೆ ಪೂರಿ ಹಾಕೋಕ್ಕೆ ಅಂತ ಹೇಳ್ತಾರಲ್ವ, ಆವಾಗ ಈ ಮನೆ ಹೆಣ್ಮಕ್ಳನ್ನ ಪೂರಿ ಹಾಕೋಕ್ಕೆ ಮಗಳನ್ನ ಕರೀಲಿ ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಆಗ ಅವ್ರೇನು ಮಾಡ್ತಾರೆ, ಭೂಮಿಕನ ಕರೀತಾಳೆ ಅವರಮ್ಮ. ಆವಾಗ ಭೂಮಿಕನ ಕರೆದಕ್ಕೆ ಇವಳಿಗೆ ಅಪೇಕ್ಷೆ ಬರೋಕ್ಕೆ ಅಂತ ಹೊರಡ್ತಾಳೆ. ಅಷ್ಟೊತ್ತಿಗೆ ಭೂಮಿಕನ ಕರೀತಾರಲ್ಲ, ಅವಳಿಗೆ ತುಂಬ ಸಿಟ್ಟು ಬರುತ್ತೆ. ಬಂದ ತಕ್ಷಣ ಅವಳು, ನನಗೆ ಇಲ್ಲಿ ಬೆಲೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಭೂಮಿಕಾ ಪೂರಿ ಹಾಕ್ತಾಳೆ. ಇವಳು ಸಿಟ್ಟಿಂದ ಹೊರಗೆ ಹೋಗ್ತಾಳೆ. ಹೊರಗೆ ಹೋದ ತಕ್ಷಣ ಅಲ್ಲಿ ಇವಳು ಬಂದುಬಿಟ್ಟು, ಪಾರ್ಥ ಎಲ್ಲೋರ್ಟ್ರಿ ಅಂತ ಕೇಳ್ತಾನೆ. ಇಲ್ಲ, ನಾನು ಮನೆಗೆ ಹೋಗ್ತೀನಿ, ಹೋಗೋಣ ಅಂತ ಅಂತಾಳೆ. ಇಲ್ಲ, ಏನಾಯಿತು ಹೇಳ್ರಿ ಫಸ್ಟು ಅಂತ ಹೇಳ್ತಾಳೆ ಅಪೇಕ್ಷಾ. ಅದಕ್ಕೆ ಏನಿಲ್ಲ ಬನ್ನಿ, ನಿಮಗೆ ಕಾಣಿಸ್ತಾ ಇಲ್ವಾ, ನನಗೆ ಇಷ್ಟೆಲ್ಲ ಅವಮಾನ ಆಗ್ತಿದೆ, ನಿಮಗೆ ಕಾಣಿಸ್ತಾ ಇಲ್ವಾ ಅಂತ ಹೇಳ್ತಾಳೆ. ಏನ್ರಿ ಆಯ್ತು ಅಂತ ಹೇಳ್ತಾರೆ. ನಿಮಗೆ ಏನು ಕಾಣಿಸಲ್ಲ ಇವರೇ ಅಂತ ಹೇಳ್ಬಿಟ್ಟು ಮತ್ತು ಬೈತಾಳೆ. ಅವನಿಗೆ ಪಾರ್ಥನಿಗೆ ಬೈತಾಳೆ. ಅದಕ್ಕೆ ಬನ್ನಿರಿ, ಬರ್ತೀರಲ್ವ, ನೀವು ಬರಲಿದ್ರೆ ನಾವು ಹೋಗ್ತೀವಿ ಅಂತ ಹೇಳ್ಬಿಡ್ತಾಳೆ ಅವಳು. ಇಲ್ಲ ರೀ, ನಾನು ಈಗ ಅರ್ಧಕ್ಕೆ ಬಿಟ್ಕೊಂಡ್ರೆ ಅವ್ರು ಏನು ಅನ್ಕೊತಾರೆ, ಹೋದ್ರಿ, ನಾನೀಗ ಬರೋಲ್ಲ, ನೀವು ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ನನ್ನ ಮೇಲೆ ಪ್ರೀತಿ ಇದ್ದರೂ ಬರ್ತೀರಾ ಹೆಂಡತಿ ಮೇಲೆ, ಇಲ್ಲ ಅಂದರೆ ಇಲ್ಲ ಅಂತಲೂ ಹೇಳ್ತಾಳೆ ಅವಳು. ಆದರೂ ಅವಳಿಗೆ ಅವನು ಕೇರ್ ಮಾಡಲ್ಲ ಪಾರ್ಥ. ನಾನು ಫಂಕ್ಷನ್ ಮುಗಿಸ್ಕೊಂಡೇ ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಅಲ್ಲಿಗೆ ಅವ್ರ ಸೀನ್ ಮುಗಿಯುತ್ತೆ.
ಇಲ್ಲಿ ಶಕುಂತಲಾ ಮತ್ತು ಲಕ್ಷ್ಮೀಕಾಂತ್ ಇಬ್ಬರು ಕೂತಿರ್ತಾರೆ. ಸರಿಯಾಗೇ ಈ ಬೆಣ್ಣೆ ಹಚ್ಚಿ ಕಳಿಸಿದ್ಯಾ, ಏನಾಗಿದೆ ಏನಂತ, ಏನು ಅಲ್ಲಿಂದ ಇನ್ಫಾರ್ಮೇಷನೇ ಬರ್ತಾ ಇಲ್ಲಲ್ಲ ಶಕುಂತಲಾ ಅಂತ ಕೇಳ್ತಾನೆ. ನಿಂತಲ್ಲೇ ನಾ ಹೇಳಬೇಕು ಅಂತ ಎಲ್ಲ ಅವ್ರ ಅಕ್ಕ ತಮ್ಮ ಮಾತಾಡ್ಕೊತಾ ಇರ್ತಾರೆ. ಏನಾಯಿತು, ಏನು ವಿಷಯ, ಏನು ಹೋಗ್ತಾ ಅಂತೆಲ್ಲ ಮಾತಾಡಲಿಲ್ಲ ಏನು ಅಂತಂದು, ಏನು ವಿಷಯನೇ ಗೊತ್ತಾಗ್ತಾಯಿಲ್ಲ, ಕಳಿಸಿ ಅಂತ ಹೇಳಿ ಲಕ್ಷ್ಮೀಕಾಂತ್ ಹೇಳ್ತಾನೆ. ಅಣ್ಣ ಬೆಂಕಿ ಹಚ್ಬಿಡಿದೆಯಾ, ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ. ಏನೂ ಗೊತ್ತಾಗ್ತಾಯಿಲ್ಲ ಅಂತೇಳಿ ಅಷ್ಟೊತ್ತಿಗೆ ಎದಕ್ಕೂ ಒಂದು ಲಕ್ಷ್ಮೀಕಾಂತ್ ಪಾರ್ಥಂಗೆ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಮಾಡಿಸ್ತಾಳೆ ಶಕುಂತಲಾ. ಅದಕ್ಕೆ ಹೆಂಗೆಲ್ಲ ಪೂಜೆ ಎಲ್ಲ ಚೆನ್ನಾಗೈತಾ ಎಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀಕಾಂತ್ ಪಾರ್ಥನ ಕೇಳ್ತಾನೆ. ಎಲ್ಲಿ ಪೂಜೆ, ಸಿಟ್ಟಾಗ್ಬಿಟ್ಟು ಅವರು ಹೊರಟ್ಬಿಟ್ರು ಕಾರ್ ತೊಗೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಹೌದಾ, ಯಾಕೋ ಏನಾಯಿತು ಅಂತ ಹೇಳ್ತಾನೆ. ಏನೋ ಪ್ರಾಬ್ಲಮ್ ಅವರಿಗೆ ಗೊತ್ತಿಲ್ಲ, ಹೋಗ್ಬಿಟ್ರು ಅಂತ ಹೇಳಿ ಪಾರ್ಥ ಹೇಳ್ತಾರೆ. ಅಷ್ಟೊತ್ತಿಗೆ ಮತ್ತೆ ಇವ್ರು ಶಕುಂತಲಾ ದೇವಿ ಸುಮ್ಮನೆ ಇರಲ್ಲ. ಶಕುಂತಲಾ ದೇವಿ ಲಕ್ಕಿ ಫೋನ್ ಮಾಡ್ತಾಳೆ. ಅಪೇಕ್ಷೆಗೆ ಫೋನ್ ಮಾಡಿಬಿಟ್ಟು ಎಲ್ಲಿದೆಯಮ್ಮ ಅಂತ ಕೇಳ್ತಾರೆ. ಎಲ್ಲ ಪೂಜೆ ಚೆನ್ನಾಗೈತೆ ಅಂತ ಕೇಳ್ತಾಳೆ. ಯಾರಿಗೆ ಗೊತ್ತು ಪೂಜೆ ಹೇಗಾಯಿತು ಏನು ಬಿಡ್ತೈತೆ, ಏನಮ್ಮ ಹಿಂಗೆ ಮಾತಾಡ್ತೀಯ ಅಂತ ಹೇಳ್ತಾರೆ. ಇಲ್ಲ ನಮ್ಮ ಮನೆಗೆ ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ. ಯಾಕೆ, ಅಲ್ಲೇ ಇದ್ದು ಅವ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತೆಲ್ಲ ನೋಡಿಕೊಂಡು ಯೋಚನೆ ಮಾಡಿ ಅವ್ರಿಗೆ ಅವಮಾನ ಮಾಡಿದ್ಬಿಟ್ಟು ಹಾಗೆ ಬರ್ತಾಯಿದ್ದೀಯ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾಳೆ. ಏನೋ ನನಗೆ ಅವಮಾನ ಆಗ್ತಾಯಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಅವಳು ಏನಿಲ್ಲ ಅತ್ತೆ, ನನಗೇನು ಇಷ್ಟ ಆಗಲಿಲ್ಲ ಅದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಅಪೇಕ್ಷೆ ಹೇಳ್ತಾಳೆ. ಬೇಜಾರು ಮಾಡ್ಕೊಬೇಡಮ್ಮ, ಸೀದಾ ಮನೆಗೆ ಬಾ. ಈಗ ಗಂಡಸರು ಬೇಜಾರಾದಾಗ ಕುಡಿಯೋದು ಅದು ಮಾಡ್ತಾರಲ್ಲ, ಕುಡಿದ್ಬಿಟ್ಟು ತೂರಾಡ್ತಾರಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವಳೇ ಮಾಡಲಿ ಅಂತಲೇ ಹಚ್ಕೊಟ್ಟು ಇಲ್ಲ ಹಂಗೆ ಮಾಡ್ಕೊಬೇಡಮ್ಮ ಅಂತ ಏನೋ ಹೇಳ್ತಾಳೆ. ಸುಮ್ಮನೆ ಅವಳು ಅದಕ್ಕೋಸ್ಕರ ಹೇಳೋಕ್ಕೋಸ್ಕರ ಮಾಡಿರ್ತಾಳೆ ಹಂಗೆ ಅಂತಾಳೆ. ಆದ್ರೂ ಅವಳು ಸರಿ ಅಂತ ಹೇಳ್ತಾಳೆ. ಆಮೇಲೆ ಅವಳು ಯೋಚನೆ, ಅದಕ್ಕೆ ಲಕ್ಷ್ಮೀಕಾಂತ್ ಶಕುಂತಲಾ ನೋಡಿ ಇದನ್ನೇ ಬೆಂಕಿ ಹಚ್ಚಿದೆ ನೋಡಿ, ಇವಾಗ ಅದನ್ನೇ ಮಾಡಬೇಕು ಅವಳು, ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಾತಾಡ್ಕೊತಾರೆ. ಈಗ ಸಿಸ್ಟರ್ ಏನಿದು ಆ ಥರ ಹೇಳ್ಕೊಟ್ಟೆ ಶಕುಂತಲಾ, ಪಾಪು ಕೈಯಾಗ ಕೊಡು ಹಾಲು ಕುಡ್ಸೋಕ್ಕೆ ಅಂತಂದರೆ ನೀವು ನೋಡಿದ್ರೆ ಹಾಲು ಕೊಡ್ತಾ ಇದೆಯಾ ಕೈಯಲ್ಲಿ ಅಂತ ಹೇಳಿ ಮಾತಾಡ್ಕೊತಾರೆ. ಅಣ್ಣ ಬೆಂಕಿ ಹಚ್ಚೋದು ನೋಡು ಇವಾಗ ಹೆಂಗೆ ಉರಿಯುತ್ತೆ ಬೆಂಕಿ ತೆಗೆದಾಗ, ಈಗ ಗೃಹಪುರುಷ ನಿಲ್ಬೇಕು ಅದೇ ಥರನೇ ಮಾಡೋದು ನಾನು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ. ಅಷ್ಟೊತ್ತಿಗೆ ಡ್ರೈವಿಂಗ್ ಮಾಡ್ತಾ ಬರ್ತಾ ಇದ್ದಿದ್ದು ಅಪೇಕ್ಷಾ ಬಂದ್ಬಿಟ್ಟು ಹೌದಲ್ವಾ, ಎಸ್ ನನಗೆ ಇಷ್ಟೊಂದೆಲ್ಲ ಮನೆಯಾಗಿದೆ ಕುಡಿಲೇಬೇಕಂತ ಹೇಳ್ಬಿಟ್ಟು ಅನ್ಕೊಂತ ಕಾರಲ್ಲಿ ಬರ್ತಾ ಇರ್ತಾಳೆ. ಇವತ್ತಿನ ಸೀನ್ ಮುಗಿಯುತ್ತೆ. ನಾಳೆ ಏನಾಗುತ್ತಾ ನೋಡೋಣ ಬನ್ನಿ. ನಾನು ಹೇಳೋದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.